ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ನಿಮಗೆ ಯಾವುದೇ ಒಂದು ಕಂತಿನ ಹಣ ಬರ್ತಾ ಇಲ್ಲ ಅಂದರೆ, ಹಾಗೂ ನೀವೇನಾದರೂ ಅರ್ಹರಿದ್ದರು ಅಂದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹ ಫಲಾನುಭವಿ ಆಗಿದ್ದರೂ ಸಹ ಕೆಲವೊಂದು ಕಾರಣಗಳಿಂದ ನಿಮಗೆ ಹಣ ಬರ್ತಾ ಇಲ್ಲ ಅಂದರೆ, ಹಾಗೂ ಅನ್ನಭಾಗ್ಯ ಯೋಜನೆ ಹಣನೂ ಬರ್ತಾ ಇಲ್ಲ ಅಂದರೆ, ಈ ಒಂದು ಮುಖ್ಯವಾದ ಒಂದು ಪಾಯಿಂಟ್ಸನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಅದನ್ನು ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದ್ರ ಮೂಲಕ ನೀವು ಮತ್ತೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣನ ನೀವು ಪಡ್ಕೋಬೋದಾಗಿದೆ. ಆ ಎಲ್ಲ ಪಾಯಿಂಟ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸೊ ಎಷ್ಟೋ ಜನಕ್ಕೆ ಈ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣನೇ ಬರ್ತಾ ಇಲ್ಲ. ಅವರ ಒಂದು ಈ ಆಧಾರ್ ಕಾರ್ಡ್ ಆಗಿರ್ಬೋದು, ಇಲ್ಲ ರೇಷನ್ ಕಾರ್ಡ್ ಪ್ರಾಬ್ಲಮಿಂದಾಗಿ ಬಹಳಷ್ಟು ಜನಗೆ ಹಣ ವಂಚಿತರಾಗ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ, ಹೇಗೆ ಇದನ್ನು ಸರಿ ಮಾಡಿಕೊಂಡು ಮತ್ತೆ ನೀವು ಈ ಒಂದು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಪಡ್ಕೋಬೋದು ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಯಶಸ್ವಿಯಾದಂಥ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ಇದರಲ್ಲಿ ಅರ್ಹ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಂದರೆ 1,33,00,000 ಜನ ಅಷ್ಟು ಅರ್ಹ ಫಲಾನುಭವಿಗಳಿದ್ದಾರೆ. ಆದರೆ ಇದಕ್ಕೆ ಅಪ್ಲೈ ಮಾಡಿದಂಥ ಜನ ಎಷ್ಟು ಅಂದರೆ 1,25,00,000 ಮಹಿಳೆಯರು ಈ ಒಂದು ಯೋಜನೆಗೆ ಅಪ್ಲೈನ ಮಾಡಿದ್ದಾರೆ. ಆದರೆ ಎಷ್ಟು ಜನಕ್ಕೆ ಬರ್ತಾ ಇದೆ ಹಣ ಅನ್ನೋದನ್ನು ನಾವು ನೋಡೋದಾದರೆ 1,21,00,000 ಮಹಿಳೆಯರಿಗೆ ಮಾತ್ರ ಹಣ ಬರ್ತಾ ಇದೆ. ಇನ್ನು ಉಳಿದ 4 ಲಕ್ಷ ಮಹಿಳೆಗೆ ಅರ್ಜಿನ ಸಲ್ಲಿಸಿದ್ರೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ. ಇದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಸಹ ಹಣ ಅವ್ರಿಗೆ ಬರ್ತಾ ಇಲ್ಲ. ಪಾಪ ಅವರು ಅರ್ಹ ಫಲಾನುಭವಿಗಳು ಆಗಿದ್ರೂ ಸಹ ಕೆಲವೊಂದು ಕಾರಣಗಳಿಂದ ಇವ್ರಿಗೆ ಹಣ ಬರ್ತಾ ಇಲ್ಲ. ಏನೇನೋ ಕಾರಣಗಳು ಇರುತ್ತೆ ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ನಿಮ್ಮ ಒಂದು KYC ಆಗಿಲ್ಲ ಅಂದ್ರೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಬ್ಯಾಂಕಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ. ಅದನ್ನು KYC ಅಂತ ಕರೀತಾರೆ. ಸೊ ಅಲ್ಲಿ ನಿಮ್ಮ ಒಂದು ಬ್ಯಾಂಕು ಆ್ಯಕ್ಟಿವ್ ಆಗಿರುತ್ತೆ. ಈ ಆಧಾರ್ ಕಾರ್ಡ್ ಏನಾದರೂ ನೀವು ಲಿಂಕ್ ಮಾಡಿಲ್ಲ ಅಂದರೆ, ಸೊ KYC ಆಗದೇ ಇರೋ ಕಾರಣ ನಿಮ್ಮ ಬ್ಯಾಂಕ್ ಅಕೌಂಟು ಡಿಆಕ್ಟಿವೇಟ್ ಆಗಿರುತ್ತೆ. ಸೊ ನೀವು ಇದೇ ಬ್ಯಾಂಕ್ ಅಕೌಂಟನ್ನ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಕೊಟ್ಟಿರ್ತೀರ. ಇದೇ ಅಕೌಂಟ್ ನಂಬರ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತೀರ. ಆವಾಗ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗದೇ ಇರೋ ಕಾರಣ ನಿಮಗೆ ಅಲ್ಲಿ ಹಣ ಬರದೇ ಇರೋದು ಚಾನ್ಸಸ್ ಇರುತ್ತೆ. ಹಾಗೆಯೇ ಅನ್ನಭಾಗ್ಯ ಯೋಜನೆಯೂ ಸಹ ನಿಮಗೆ ಇದೇ ರೀತಿಯಾಗಿ ನಿಮಗೆ ಹಣ ಬರದೇ ಇರೋದಿಲ್ಲ. ಅಂದರೆ KYC ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ KYC ಮಾಡಿಸ್ಬೇಕು. ಏನು ಹೇಳಿದೆ, ಇವಾಗ ಬ್ಯಾಂಕಿಗೆ ಹೇಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು, ಅದೇ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡಲ್ಲೂ ಸಹ ನಿಮ್ಮ ಒಂದು ಯಾರ್ಯಾರು ಒಂದು ಮನೆಯ ಮೆಂಬರ್ಸ್ ಇರ್ತಾರಲ್ಲ ಅವರೆಲ್ಲರ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ. ಲಿಂಕ್ ಆಗದೇ ಇರೋ ಒಂದು ಕಾರಣವೂ ಸಹ ಅವರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇರೋದಿಲ್ಲ. ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರೋ ಒಬ್ಬರು ತೀರೋಗಿರ್ತಾರೆ. ಸೊ ಅವನ್ನು ನೀವು ರಿಮೂವ್ ಮಾಡಿಸಿರೋದಿಲ್ಲ, ಇಲ್ಲ ಅಪ್ಡೇಟ್ ಮಾಡಿಸಿರೋದಿಲ್ಲ. ಆಗಲೂ ಸಹ ಈ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ. ಅಂದರೆ ರೇಷನ್ ಕಾರ್ಡು ತಿದ್ದುಪಡಿ ಆಗದೇ ಇರೋ ಕಾರಣದಿಂದಲೂ ಕೆಲವೊಮ್ಮೆ ನಿಮಗೆ ಹಣ ಬರದೇ ಇರೋ ಚಾನ್ಸಸ್ಸು ಇರುತ್ತೆ. ಮತ್ತು ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಮತ್ತು ರೇಷನ್ ಕಾರ್ಡ್ ಈ ಎಲ್ಲ ಒಂದು ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಒಂದು ಹೆಸರು ಸೇಮ್ ಇರಬೇಕು. ಅಂದರೆ ಯಾವುದೇ ಒಂದು ಬದಲಾವಣೆ ಇರಬಾರ್ದು. ಸೇಮ್ ಇದ್ದಾಗ ಏನಾಗುತ್ತೆ ಅಂದರೆ ಹಣ ನಿಮಗೆ ಅಕೌಂಟ್ಗೆ ಸರಿಯಾಗಿ ಬರುತ್ತೆ. ಈ ಥರ ಚೇಂಜಸ್ ಏನಾದರೂ ಇದ್ದರೆ, ಮಿಸ್ಮ್ಯಾಚ್ ಆದಾಗ ನಿಮ್ಮ ಒಂದು ಅಕೌಂಟು ಮ್ಯಾಚ್ ಆಗದೇ ಇರೋ ಕಾರಣ ನಿಮ್ಮ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಬರೋದಿಲ್ಲ. ಸೊ ಹಾಗಾಗಿ ಎಲ್ಲ ಒಂದು ಹೆಸರುಗಳು ಸೇಮ್ ಇದೆಯಾ ಅನ್ನೋದನ್ನು ಫಸ್ಟ್ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸರಿ ಇಲ್ಲ ಅಂದರೆ ಅದನ್ನು ಕರೆಕ್ಟಾಗಿ ನೀವು ಸರಿ ಮಾಡಿಕೊಂಡು ನಂತರ ಅಪ್ಲೈನ ಮಾಡಬೇಕಾಗತ್ತೆ. ಮತ್ತು ಇನ್ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಅಂದರೆ, ಈಗ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಮನೆ ಒಡತಿ ಇರಬೇಕಾಗುತ್ತಲ್ವ, ಆ ಒಂದು ಮನೆ ಒಡತಿಗೆ ಹಣ ಬರೋದಲ್ವ. ಸೊ ಈ ಒಂದು ರೇಷನ್ ಕಾರ್ಡಲ್ಲಿ ಈ ಮನೆ ಒಡತಿ ಇಲ್ದಿರ ಮನೆ ಯಜಮಾನ ಇದ್ದರೆ ನೀವು ಅವಾಗ ಕರೆಕ್ಷನ್ ಮಾಡಿಸಿರ್ತೀರ ಅಂದ್ಕೊಳ್ಳಿ. ತಿದ್ದುಪಡಿನ ಮಾಡಿಸಿದಾಗ ಅದು ಬದಲಾಗೋದಕ್ಕೆ ಕೆಲವೊಮ್ಮೆ 6 ತಿಂಗಳಾಗುತ್ತೆ, ಇಲ್ಲಾಂದರೆ ಕೆಲವ್ರಿಗೆ 1 ವರ್ಷ ಕೂಡ ತಗೊಳ್ತಾ ಇದೆ. ಯಾಕೆಂದರೆ ಅದು ಒಂದು ಸಲ ತಿದ್ದುಪಡಿನ ಮಾಡಿಸಿದಾಗ ಈ ಪ್ರೋಸೆಸ್ ನಡೆಯೋದು ತುಂಬಾ ಲೇಟ್ ಆಗ್ತಾ ಇದೆ. ಹಾಗೆ ನಿಮ್ಮ ಒಂದು ಮನೆಯಲ್ಲಿ ಹೊಸ ಮಕ್ಕಳೇನಾದ್ರು ಅದನ್ನು ಸಹ ನೀವು ಸೇರಿಸಿದಾಗೂ ಆ ಪ್ರೋಸೆಸ್ ಏನು ಚೇಂಜ್ ಆಗುತ್ತೆ, ರೇಷನ್ ಕಾರ್ಡು ತಿದ್ದುಪಡಿ ಆಗುತ್ತಲ್ಲ, ಅದು ಕೂಡ ತುಂಬ ಲೇಟ್ ಆಗೋ ಕಾರಣ ನಿಮಗೆ ಹಣ ಬರದೇ ಇರೋದು ಒಂದು ರೀಸನ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ಒಂದು
ಆಹಾರ ಇಲಾಖೆ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲೇನಾದರೂ ನಿಮಗಿನ್ನೂ ಯಾವುದೇ ಒಂದು ಹೋಲ್ಡಿಂಗು ಆ ಥರ ಏನಾದರೂ ಇದ್ದರೆ ಸೊ ನೀವು ಆಹಾರ ಮತ್ತು ಇಲಾಖೆಗೆ ಹೋಗಿ ನೀವು ಅದನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಈ ರೀತಿ ನಾವು ಚೇಂಜ್ ಮಾಡಿ ತಿದ್ದುಪಡಿನ ಮಾಡಿಸಿದ್ವಿ, ನಮಗಿನ್ನೂ ಹಣ ಬರ್ತಾಯಿಲ್ಲ ಅಂದರೆ ಅವರು ಚೆಕ್ ಮಾಡಿ ನಿಮಗೆ ಅದನ್ನು ಸರಿ ಮಾಡಿ ಹಣ ಬರೋ ಹಾಗೆ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು 10 ವರ್ಷಗಳಿಂದ ಯಾವುದೇ ಒಂದು ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಇಲ್ಲ ಫೋನ್ ನಂಬರ್ ಆಗಿರ್ಬೋದು. ಅಂದರೆ ನೀವು ಇವಾಗ ಯೂಸ್ ಮಾಡ್ತಾ ಇರೋ ಒಂದು ಫೋನ್ ನಂಬರೇ ಬೇರೆ ಇರುತ್ತೆ, ಬಟ್ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ನೀವೇನು ಅಪ್ಡೇಟ್ ಮಾಡಿಸಿರ್ತೀರೋ ಆ ಫೋನ್ ನಂಬರೇ ಚೇಂಜ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅದರಿಂದನೂ ನಿಮಗೆ ಹಣ ಬರದಿರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನೀವು ಬ್ಯಾಂಕ್ ಅಕೌಂಟ್ಗೆ ಒಂದು ಫೋನ್ ನಂಬರ್ ಲಿಂಕ್ ಮಾಡಿರ್ತೀರಲ್ವಾ, ಅದು ಈ ಆಧಾರ್ ಕಾರ್ಡ್ಗೆಲ್ಲ ಸೇಮ್ ಇರಬೇಕಾಗುತ್ತೆ. ಸೊ ಹಾಗಾಗಿ ಫೋನ್ ನಂಬರ್ ಮಿಸ್ಮ್ಯಾಚ್ ಆಗೋ ಚಾನ್ಸಸ್ಸಿಂದನೂ ಸಹ ನಿಮಗೆ ಹಣ ಬರದೇ ಇರೋದೊಂದು ರೀಸನ್ ಆಗುತ್ತೆ. ಸೊ ಇದನ್ನು ಸಹ ನೀವು ಸರಿಪಡಿಸ್ಕೊಳ್ಳೋದ್ರ ಮೂಲಕ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೋಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟು ಯಾವುದು ಒಂದು ವಿಷಯ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿರಬೇಕಾಗುತ್ತೆ. ಆಧಾರ್ ಸೀಡಿಂಗ್ ಅಂದರೆ ಜಸ್ಟ್ ಲಿಂಕ್ ಮಾಡೋದಲ್ಲ. ಅಂದರೆ ಇವಾಗ ನಿಮ್ಮ ಹತ್ರ 4-5 ಬ್ಯಾಂಕ್ ಅಕೌಂಟ್ ಇರುತ್ತೆ, ಅದಕ್ಕೆ ನೀವು 4-5 ಅಕೌಂಟ್ಗೂ ಲಿಂಕ್ ಮಾಡಿರ್ತೀರ. ಬಟ್ ಏನಂದರೆ ಆಧಾರ್ ಸೀಡಿಂಗ್ ಆಗಿರೋ ಅಂಥ ಒಂದು ಬ್ಯಾಂಕ್ ಅಕೌಂಟ್ಗೆ ಈ ಸರ್ಕಾರಿ ಯೋಜನೆಗಳ ಏನು ಹಣ ಬರೋದು. ಹಾಗಾಗಿ ನೀವು ಅದನ್ನು ಕೂಡ ಆಧಾರ್ ಸೀಡಿಂಗ್ನ ಕರೆಕ್ಟಾಗಿ ಯಾವ ಅಕೌಂಟಿಗೆ ಆಗಿದೆ ಮತ್ತು ಅದೇ ಅಕೌಂಟನ್ನ ನೀವು ಸರ್ಕಾರಿ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾಗ ಅದೇ ಅಕೌಂಟ್ ನಂಬರ್ನ ನೀವು ಕೊಟ್ಟಿದ್ದೀರಾ ಅನ್ನೋದನ್ನು ನೀವು ಫಸ್ಟು ಚೆಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಆಧಾರ್ ಸೀಡಿಂಗ್ ಅಕೌಂಟ್ ನಂಬರ್ನೇ ನೀವು ಕೊಡಬೇಕಾಗುತ್ತೆ. ಇನ್ ಕೇಸ್ ನೀವು ಎಷ್ಟೇ ಒಂದು ಆಧಾರ್ ಸೀಡಿಂಗ್ ಮಾಡೋದಕ್ಕೆ ಆಗಿಲ್ಲ ಅಂತಂದರೆ ನೀವು ಹೊಸದಾಗಿ ಪೋಸ್ಟ್ ಆಫೀಸಲ್ಲೂ ಸಹ ಹೊಸ ಒಂದು ಸೇವಿಂಗ್ಸ್ ಅಕೌಂಟ್ನ ನೀವು ಓಪನ್ ಮಾಡ್ಬೋದಾಗಿದೆ. ಈ ಸೇವಿಂಗ್ಸ್ ಅಕೌಂಟ್ಗೆ ನೀವು ಆಧಾರ್ ಸೀಡಿಂಗ್ ಮಾಡ್ಕೊಳ್ಳೋದ್ರಿಂದ ಅದೇ ಒಂದು ಅಕೌಂಟ್ಗೆ ನಿಮ್ಮ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ನೀವೆಲ್ಲನೂ ಪಾಯಿಂಟ್ಸು ಕರೆಕ್ಟಾಗಿದೆ, ಯಾವುದೂ ಒಂದು ಬದಲಾವಣೆ ಇಲ್ಲ, ಎಲ್ಲನೂ ಕರೆಕ್ಟಾಗಿದೆ, ಆದರೂ ನಮಗೆ ಹಣ ಬರ್ತಾ ಇಲ್ಲ ಅನ್ನೋದಾದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕಳೆದ ಒಂದು 2-3 ತಿಂಗಳಿಂದ ಈ BPL ಕಾರ್ಡ್ ಕ್ಯಾನ್ಸಲ್ ಅನ್ನೋದನ್ನು ಮಾಡಿದಾರಲ್ವ. ಸೊ ಹಾಗಾಗಿ ಬಹಳಷ್ಟು ಜನದು BPL ಕಾರ್ಡ್ ರದ್ದಾಗಿದೆ. ಸೊ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಆಗಾಗ ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ ಇನ್ಯಾಕ್ಟಿವೇಟ್ ಆಗಿದ್ದರೆ ಆಗಲೂ ಸಹ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣನೂ ಸ್ಟಾಪ್ ಆಗುತ್ತೆ. ಹಾಗೆಯೇ ನಿಮ್ಮ ಒಂದು ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ನಿಮಗೆ ಬರೋದಿಲ್ಲ. ಸೊ ಹಾಗಾಗಿ ಎಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೂ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ನೂ ಸಹ ನೀವು ಅದೇ ರೀತಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಯಾರಿಗೆಲ್ಲ ಈ ಗೃಹಲಕ್ಷ್ಮಿ ಹಣ ಅರ್ಜಿ ಸಲ್ಲಿಸಿದ್ರು ಅರ್ಹರಿದ್ದರೂ ಸಹ ಬಂದಿಲ್ಲ ಅನ್ನೋರು ಅಲ್ಲಿ ಹೋಗಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಬರ್ತಾ ಇಲ್ಲ, ಯಾವ ಒಂದು ಕಾರಣಕ್ಕೆ ಹೋಲ್ಡ್ ಆಗಿದೆ ಅನ್ನೋದನ್ನು ನೀವು ಅಲ್ಲಿ ಸ್ಟೇಟಸ್ನ ಚೆಕ್ ಮಾಡಿದ್ರೆ ಅವರು ಕರ್ನಾಟಕವನ್ನಾಗಿರ್ಬೋದು, ಇಲ್ಲ ಗ್ರಾಮವನ್ನವರ ಆಗಿರ್ಬೋದು, ಅವ್ರು ನಿಮಗೆ ಹೇಳ್ತಾರೆ ಏನು ಮಾಡಬೇಕು ಅನ್ನೋದನ್ನು ಒಂದು ಮಾಹಿತಿನ ಅವರೇ ಕೊಡ್ತಾರೆ. ಸೊ ಅದನ್ನು ನೀವು ಚೇಂಜಸ್ ಮಾಡ್ಕೋಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ನೀವು ಚೇಂಜಸ್ನ ಮಾಡಿಕೊಂಡು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದಾಗಿದೆ. ಮತ್ತು ಕೆಲವರು ಹೇಳ್ತಾರೆ ನಮಗೆ ಹಳೆಯ ಕಂತುಗಳು ಬಂದಿದೆ, ಅಂದರೆ 9, 10, 11ನೇ ಕಂತುವರೆಗೂ ಬಂದಿದೆ, 12, 13, 14ನೇ ಕಂತುಗಳು ಬಂದಿಲ್ಲ ಅಂದರೆ ಆಗಲೂ ಸಹ ಯಾವ ಕಾರಣಕ್ಕೆ ಈ ರೀತಿ ಹಣ ಸ್ಟಾಪ್ ಆಗಿದೆ ಅನ್ನೋದನ್ನು ನೀವು ಹೋಗಿ ಇದೇ ರೀತಿಯಾಗಿ ಸ್ಟೇಟಸ್ನ ಚೆಕ್ ಅಂದರೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಾದರೂ IT ಫೈಲ್ ಮಾಡ್ತಿದ್ದೀರಾ ಅಂತ ಕ್ಯಾನ್ಸಲ್ ಆಗಿದೆಯೋ, ಇಲ್ವಾ GST ಕಾರಣಕ್ಕೆ ಕ್ಯಾನ್ಸಲ್ ಆಗಿದೆಯೋ, ಇಲ್ವಾ ಬೇರೆ ಬೇರೆ ಕಾರಣಕ್ಕೆ ಯಾವ ಕಾರಣಕ್ಕೆ ಈ ರೀತಿ ಕ್ಯಾನ್ಸಲ್ ಆಗಿದೆ ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಹಣ ಬರ್ತಾ ಇರೋರು ಮತ್ತು ಹಣ ಬರ್ತಾ ಇದ್ದು ಸ್ಟಾಪ್ ಆಗಿರೋರು ಕೂಡ ಹೋಗಿ ಚೆಕ್ ಮಾಡಿಕೊಂಡು ಈ ರೀತಿ ಎಲ್ಲ ಪಾಯಿಂಟ್ಸ್ನ ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಬೋದಾಗಿದೆ. ಈ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅಪ್ಲೈ ಮಾಡಿರ್ತಾರೋ ಅವರಿಗೆಲ್ಲ GST ಅಥವಾ IT ರಿಟರ್ನ್ ಫೈಲ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಹಣ ಬರ್ತಾಯಿಲ್ಲ ಅಂದರೆ ಆಹಾರ ಇಲಾಖೆಗೆ ಹೋಗಿ ನೀವು ಒಂದು ಲೆಟರನ್ನು ಕೊಟ್ಟು ನಾವು ಯಾವುದೇ ಒಂದು GST ಕಟ್ತಾಯಿಲ್ಲ, IT ರಿಟರ್ನ್ಸ್ ಮಾಡ್ತಾಯಿಲ್ಲ ಅಂತ ಹೇಳಿ ಒಂದು ಲೆಟರನ್ನು ಕೊಟ್ಟರೆ ಅವರು ಅದನ್ನು ತೊಗೊಂಡು ಅದನ್ನೆಲ್ಲ ಮತ್ತೆ ಪರಿಶೀಲನೆ ಮಾಡಿ ನಿಮ್ಮ ಒಂದು ಸ್ಟೇಟಸ್ನ ಸರಿ ಮಾಡಿ ಹಣ ಬರೋ ರೀತಿ ಮಾಡ್ತಾರೆ. ಹಾಗೆ ನಿಮ್ಮ ಒಂದು BPL ಕಾರ್ಡ್ ರದ್ದಾಗಿದ್ದರೂ ಸಹ ಆಹಾರ ಇಲಾಖೆಗೆ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಮತ್ತೆ ಅದನ್ನು ಸರಿ ಮಾಡ್ಕೊಳ್ಬೋದಾಗಿದೆ. ಸೊ ಹೀಗಾಗಿ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದ್ರ ಮೂಲಕ ಮತ್ತೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣನ ಮತ್ತೆ ನೀವು ಪಡ್ಕೋಬೋದಾಗಿದೆ.
ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಸಹ ಅದನ್ನು ನಾವು ಹುಡುಕಿ ಅದನ್ನು ಸರಿ ಮಾಡ್ಕೊಳ್ಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಯಾವುದು ಕೂಡ ಸರಿಯಾಗೋದಿಲ್ಲ. ಏನಾಗಿದೆ, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಯಾವ ಒಂದು ಪಾಯಿಂಟಲ್ಲಿ ರಾಂಗ್ ಆಗಿದೆ, ಸೊ ಯಾಕೆ ಹಣ ಬರ್ತಾಯಿಲ್ಲ ಅನ್ನೋದನ್ನು ಫಸ್ಟು ಹುಡುಕಿ ಅದನ್ನು ಸರಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಹಣ ಬರುತ್ತೆ. ಆದರೆ ಬೇರೆಯವ್ರಿಗೆ ಬರ್ತಿದೆ, ನಮಗೆ ಬರ್ತಾಯಿಲ್ಲ, ಅಯ್ಯೋ ಏನಾಗಿದೆಯೋ ಅಂತ ಕೊರ್ಕೊಂಡು ಕೂತ್ಕೊಳ್ಳೋದ್ರೆ ಏನೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಏನೇ ತಪ್ಪಾಗಿದ್ರೂ ಸರಿ ಮಾಡಿಕೊಂಡು ಹಣನ ಪಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.